ವೆಲ್ಕಮ್ ಟು ಆಲ್. ಐ ಆಮ್ ಶಾಲಿನಿ. ಸೊ ಲಾಸ್ಟ್ ಕ್ಲಾಸ್ ನಿಮಗೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ವರ್ಕೌಟ್ ಮಾಡಿಸಿದೆ. ಸೊ ಇವಾಗ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಮಾಡೋಣ. ಸೊ ಇಲ್ಲಿ ಅಸಂಪ್ಷನ್ ಏನೇನಿದೆ ಅನ್ನೋದನ್ನು ಫಸ್ಟ್ ಓದ್ಕೊಳ್ಳಿ. ಫಸ್ಟ್ ಅಸಂಪ್ಷನ್ಸ್ ಎಲ್ಲ ಓದ್ಕೊ. ಫಸ್ಟ್ ಬೇಸ್ ಏನು ಅಂದರೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನಲ್ಲಿ ಒಂದು ಇವೆಂಟ್ ಅನದರ್ ಇವೆಂಟ್ಗೆ ಡಿಪೆಂಡೆಂಟ್ ಆಗಿತ್ತು. ಹೇಗೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಕಾಯಿನನ್ನು ಟಾಸ್ ಮಾಡಿದ್ರೆ ಹೆಡ್ ಬಂದಿದೆ ಅಂತ ಹೇಳಿದ್ರೆ ಫೇಲ್ಯೂರ್ ಬಂದು ಟೈಲ್. ಸೊ ಇದು ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಒಂದಕ್ಕೊಂದು ಡಿಪೆಂಡ್ ಆಗಿರ್ತಿತ್ತು. ಬಟ್ ಇಲ್ಲಿ ಪಾಯ್ಸನ್ ಡಿಸ್ಟ್ರಿಬ್ಯೂಷನಲ್ಲಿ ಏನು ಹೇಳ್ತಿದ್ದಾರೆ, ದಿ ಹ್ಯಾಪನಿಂಗ್ ಆರ್ ನಾಟ್ ಹ್ಯಾಪನಿಂಗ್ ಆಫ್ ಒನ್ ಈವೆಂಟ್ ಡಸ್ ನಾಟ್ ಇನ್ಫ್ಲುಯೆನ್ಸ್ ದಿ ಹ್ಯಾಪನಿಂಗ್ ಆರ್ ನಾಟ್ ಹ್ಯಾಪನಿಂಗ್ ಆಫ್ ಅನದರ್ ಈವೆಂಟ್. ಒಂದೇ ಈವೆಂಟ್ ಅನದರ್ ಈವೆಂಟ್ಗೆ ಯಾವುದೇ ರೀತಿ ಇನ್ಫ್ಲುಯೆನ್ಸ್ ಆಗೋದಿಲ್ಲ ಅನ್ನೋದು ಈ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅಸಂಪ್ಷನ್ ಆಗಿರುತ್ತೆ. ದೆನ್ ದಿ ಪ್ರಾಬಬಿಲಿಟಿ ಆಫ್ ಸಕ್ಸಸ್ for a small time interval or region or space is proportional to the length of the time interval or region. Then the chance of occurring of more than one event in a very small interval is negligible. So these are all the assumptions. Then come to formula. Here our probability is equal to e to the power of minus m into m to the power of r divided by r factorial. ಸೊ ಇಲ್ಲಿ e to the power of minus m, ಇದು m ಅಂದರೆ ಏನು, ಮೀನ್ ಅಥವಾ ಎಕ್ಸ್ ಬಾರ್ ಆಫ್ ದಿ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ದು ಏನು ಮೀನ್ ಇರುತ್ತೆ ಅದನ್ನು ನಾವು ಎಮ್ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಆರ್ ಅಂತ ಹೇಳಿದ್ರೆ ಸೊ ನಂಬರ್ ಆಫ್ ನಿಮಗೆ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅಥವಾ ಪ್ರಾಬಬಿಲಿಟೀಸ್ ನಂಬರ್ಸನ್ನು ಏನು ವರ್ಕೌಟ್ ಮಾಡಲಿಕ್ಕೆ ಹೇಳ್ತಾರೋ ಅದು ಆರ್. 0 1 2 3 ಫಾರ್ ಎಕ್ಸಾಂಪಲ್ ಅಟ್ಲೀಸ್ಟ್ 2, ಮೋರ್ ದ್ಯಾನ್ 3 ಆರ್ ಅಟ್ಲೀಸ್ಟ್ 1. ಸೊ ಇದನ್ನು ಆರ್ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಈ 2.7183 ಇದೇನು ಎಕ್ಸಾಂಪಲ್ಗೆ ಬರ್ತಿರೋದಷ್ಟೇ. ಅಂದರೆ e to the power of minus m ವ್ಯಾಲ್ಯೂಸ್ ಏನಿದೆ, ಇವಾಗ ಎಮ್ ನಮಗೆ ಏನು ಬರುತ್ತೋ ಮೀನ್, ಅದೇ ಇಲ್ಲಿ ಎಮ್ e to the power of minus. ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಮೀನ್ 5 ಬಂದಿದೆ ಅಂತ ಹೇಳಿದ್ರೆ e to the power of minus 5. ಸೊ ಈ ರೀತಿ. ಸೊ ಇದ್ರ ವ್ಯಾಲ್ಯೂನ ನಾವು ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ ನೋಡಬೇಕಾಗುತ್ತೆ. ಬಟ್ ನಿಮಗೆ ಇದುವರೆಗೂ ಕೇಳಿರೋ ಕ್ವಶನ್ಸ್ ಯಾವುದ್ರಲ್ಲೂ ಟೇಬಲ್ ನೋಡಿಕೊಂಡು ಕೊಡೋ ಅಂಥ ಕ್ವಶನ್ಸ್ ಎಲ್ಲೂ ಕೇಳಿಲ್ಲ. ಡೈರೆಕ್ಟ್ ಅವರೇ ಕ್ವಶನಲ್ಲಿ ನಿಮಗೆ ಕೊಡ್ತಾರೆ e to the power of minus m ಅದ್ರ ವ್ಯಾಲ್ಯೂ ಏನು ಅಂತ. ಇನ್ ಕೇಸ್ ಕೊಟ್ಟಿಲ್ಲ ಅಂದರೆ ಅವರೇ ಚಾರ್ಟಲ್ಲಿ ಚಾರ್ಟ್ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ ಹಿಂದ್ಗಡೆ, ನೋಡಿ ನೀವು ಲಾಕ್ ಟೇಬಲಲ್ಲಿ ಹೇಗೆ ನೋಡಿ ಬರೀತಿದ್ರು ಅದೇ ರೀತಿ ನೋಡಿ ಬರ್ಕೋಬೇಕಾಗುತ್ತೆ. ದೆನ್ ಮೀನ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎಮ್ ಅಂದರೆ ಎನ್ ಇಂಟು ಪಿ. ದೆನ್ ವೇರಿಯನ್ಸ್ ಬಂದು ಕ್ಯಾಪಿಟಲ್ ಲೆಟರ್ ಎಮ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಫಾರ್ಮುಲಾ ಏನು, ರೂಟ್ ಆಫ್ ಎಮ್ ಅಂದರೆ ಎಮ್ ವ್ಯಾಲ್ಯೂಗೆ ರೂಟ್ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಸೊ ದೆನ್ ಇಫ್ ದಿ ಒಂದು ಎಕ್ಸಾಂಪಲ್ ಇದೆ ನೋಡಿ, ಇಫ್ ಮೀನ್ ಆಫ್ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಈಸ್ 36, ಫೈಂಡ್ ಇಟ್ಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಮೀನ್ ವ್ಯಾಲ್ಯೂ 36 ಕೊಟ್ಟಿದ್ದಾರೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಏನೋದನ್ನು ಐಡೆಂಟಿಫೈ ಮಾಡಬೇಕು. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಮೀನ್ ಏನು 36 ಇದೆ. ಸೊ ರೂಟ್ ಆಫ್ ಎಮ್ ವ್ಯಾಲ್ಯೂ ಬಂದು ಮೀನ್ 36. ಸೊ ರೂಟ್ ಕ್ಯಾನ್ಸಲ್ ಮಾಡಿ 6 ನಿಮಗೆ ಆನ್ಸರ್ ಬರುತ್ತೆ. ಸೊ ಇದೇ ರೀತಿ ಒಂದು 2 ಪ್ರಾಬ್ಲಮ್ ಮಾಡಿಸಿ 10 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಕ್ವಶನ್ ನೋಡಿ ಏನಿದೆ ಇಲ್ಲಿ. ಎ ಫಿನಾನ್ಸ್ ಆಫೀಸ್ receives an average 5 bad checks per day. ಸೊ ಪರ್ ಡೇ ಒಂದು ಫಿನಾನ್ಸ್ ಆಫೀಸ್ ಏನು ರಿಸೀವ್ ಮಾಡ್ತಿದ್ದಾರೆ, ಆ್ಯಾವ್ರೇಜ್ ಹೇಳ್ತಿರೋದು 5 ಬ್ಯಾಡ್ ಚೆಕ್ಕನ್ನು ರಿಸೀವ್ ಮಾಡ್ತಿದ್ದಾರೆ. ಸೊ ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ವಿಲ್ ರಿಸೀವ್ ಅಟ್ಲೀಸ್ಟ್ 2 ಬ್ಯಾಡ್ ಚೆಕ್ ಗಿವನ್ ಎ ಡೇ. ಸೊ ಕೊಟ್ಟಿರೋಂಥ ಡೇಸಲ್ಲಿ ಅಂದರೆ ಪರ್ ಡೇಗೆ ಇನ್ ಕೇಸ್ 2 ಬ್ಯಾಡ್ ಚೆಕ್ ಆದರೆ ಏನು ಪ್ರಾಬಬಿಲಿಟಿ ಬರುತ್ತೆ, ಪರ್ ಡೇ 2 ಬ್ಯಾಡ್ ಚೆಕ್ಕನ್ನು ರಿಸೀವ್ ಮಾಡಿದ್ರೆ ಅಟ್ಲೀಸ್ಟ್ ಅಲ್ಲಿ ಹೇಳಿರೋದು ಅಟ್ಲೀಸ್ಟ್ 2 ಬ್ಯಾಡ್ ಚೆಕ್ನ ರಿಸೀವ್ ಮಾಡಿದ್ರೆ ಪ್ರಾಬಬಿಲಿಟಿ ಏನಾಗುತ್ತೆ ಅಂತ ಕ್ವಶನ್ ಇರೋವಂಥದ್ದು. ಸೊ ಇಲ್ಲಿ ಫಾರ್ಮುಲಾ ಬರ್ಕೋತೀರಿ, ಪಿ ಆರ್ ಇಸ್ ಈಕ್ವಲ್ ಟು e to the power of minus m, ರೈಟ್, ಓಕೆ. ಸೊ ಇಲ್ಲಿ ನಮಗೆ ಕ್ವಶನಲ್ಲಿರೋದು ಆ್ಯಾವ್ರೇಜ್ ಎಷ್ಟಿದೆ 5 ಬ್ಯಾಡ್ ಚೆಕ್. ಆ್ಯಾವ್ರೇಜ್ ಮೀನ್ಸ್ ನಥಿಂಗ್ ಬಟ್ ಮೀನ್, ಆ್ಯಾವ್ರೇಜ್ ಅಂತ ಹೇಳಿದ್ರೆ ಮೀನ್. ಸೊ ಇದು ಎಮ್ ವ್ಯಾಲ್ಯೂ ಬಂದು 5 ಆಯಿತು. ಸೊ ದೆನ್ ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಇಟ್ ವಿಲ್ ಬಿ ರಿಸೀವ್ ದ ಅಟ್ಲೀಸ್ಟ್ 2 ಬ್ಯಾಡ್ ಚೆಕ್. ಇದು ನಮಗೆ ಕ್ವಶನ್ ಕೇಳಿರೋದು ಅಟ್ಲೀಸ್ಟ್ 2. ಸೊ ಇದನ್ನು ಆರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಟ್ಲೀಸ್ಟ್ 2 ಅಂತ ಹೇಳಿದ್ರೆ ಇವಾಗ ನೀವು ಅಟ್ಲೀಸ್ಟ್ 1 ಹೇಳಿದ್ರೆ ಏನು ವರ್ಕೌಟ್ ಮಾಡ್ತಿದ್ರಿ, 1 ಮೈನಸ್ P0 ಮಾಡ್ತಿದ್ರಿ. ಇಲ್ಲಿ ಅಟ್ಲೀಸ್ಟ್ 2 ಇದೆ, ಹಾಗಾಗಿ 1 ಮೈನಸ್ P0 ಪ್ಲಸ್ P1 ಮಾಡ್ತೀರಿ. ಇನ್ ಕೇಸ್ ಅಟ್ಲೀಸ್ಟ್ 3 ಹೇಳಿದ್ರೆ 1 ಮೈನಸ್ P0 ಪ್ಲಸ್ P1 ಪ್ಲಸ್ 2 ಮಾಡ್ತಿದ್ರಿ. ಸೊ ಇಲ್ಲಿ ನಿಮ್ಗೆ ಕೇಳಿರೋದು ಅಟ್ಲೀಸ್ಟ್ 2 ಇರೋದ್ರಿಂದ ಆರ್ ವ್ಯಾಲ್ಯೂಸ್ ಬಂದು ಅಟ್ಲೀಸ್ಟ್ 2 ಇರೋದ್ರಿಂದ ಆರ್ ವ್ಯಾಲ್ಯೂಸ್ ಬಂದು ನಿಮಗೆ ಇದು 0 ಆ್ಯಂಡ್ 1.
ಇದು ಪಾಯಿಂಟ್ ಅಲ್ಲ, ಕಾಮ, 0 and 1. ದೆನ್ e to the power of -5 ಏನು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನಿಮಗೆ ಕ್ವಶನಲ್ಲಿ? 0.00698. ಸೊ ಈ ವ್ಯಾಲ್ಯೂಸನ್ನ ಇಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಕ್ವಶನ್ಸನ್ನು ಬರ್ಕೊಳ್ಳಿ. ಅಟ್ಲೀಸ್ಟ್ 2 ಬ್ಯಾಡ್ ಚೆಕ್ಸ್, ಅಟ್ಲೀಸ್ಟ್ 2. ಸೊ ಎಕ್ಸ್ ಬಾರ್ ಮೀನ್ ಬಂದು ನಮಗೆ ಎಕ್ಸ್ ಬಾರ್ ಅಂದರೆ ಆ್ಯಾವ್ರೇಜ್ ಏನು ಹೇಳಿದ್ದಾರೆ 5 ಬರ್ಕೊಂಡಿದ್ದೀರಿ. e to the power of -5 ವ್ಯಾಲ್ಯೂ ಏನು ಕ್ವಶನಲ್ಲಿ ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಡಿದ್ದೀರಿ. ದೆನ್ ಆರ್ ಏನೋ ಆರ್ ಬಂದು 0 and 1. ಸೊ ಇಲ್ಲಿ ನಾವು ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. 1 r is equal to 0. ಆರನ್ನು 0 ಅಂತ ಕನ್ಸಿಡರ್ ಮಾಡಿದಾಗ ಫಾರ್ಮುಲಾ ಅಪ್ಲೈ ಮಾಡಿ e to the power of -m 0.00698 ಇಂಟು m ಮೀನ್ಸ್ ಆ್ಯಾವ್ರೇಜ್ 5 to the power of 0. ಆರ್ ವ್ಯಾಲ್ಯೂ 0 ಇರೋದ್ರಿಂದ ಅಲ್ಲಿ 0 ಬರ್ಕೊಂಡಿದ್ರಿ. ಸೊ ಮಲ್ಟಿಪ್ಲೈ ಮಾಡಿ ನಿಮಗೆ 0.0698 ಆನ್ಸರ್ ಬರುತ್ತೆ. ದೆನ್ ವೆನ್ ಆರ್ ಇಸ್ ಈಕ್ವಲ್ ಟು 1 ಅಂತ ಕನ್ಸಿಡರ್ ಮಾಡಿದಾಗ e to the power of -5 ಇಂಟು 5 to the power of 1 ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್. ಸೊ 0.00698 ಇಂಟು 5 ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಮಾಡಿ ಎಷ್ಟು ಆನ್ಸರ್ ಬರುತ್ತೆ ನಿಮ್ಗೆ ಅವಾಗ? 0.049. ದೆನ್ 1 - P0 + P1 ಇದು ಫಾರ್ಮುಲಾನ ಅಪ್ಲೈ ಮಾಡಿ. ಸೊ 1 - ಇಂದ P0 ಮತ್ತು P1 ಲೆಸ್ ಮಾಡಿದ್ರೆ ನಿಮಗೆ 0.9895812 ಬರುತ್ತೆ. ಸೊ ಇದೇ ರೀತಿ ಇನ್ನೊಂದು ಕ್ವಶನ್ ಮಾಡೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಇನ್ ಎ ಟೌನ್ 10 ಆಕ್ಸಿಡೆಂಟ್ಸ್ ಟುಕ್ ಪ್ಲೇಸ್ ಇನ್ ಎ ಸ್ಪ್ಯಾನ್ ಆಫ್ 15 days. ಸೊ ಒಂದು ಟೌನಲ್ಲಿ ಎಷ್ಟು ಡೇಸ್, 50 ಡೇಸ್ಗೆ 10 ಆಕ್ಸಿಡೆಂಟ್ ಆಗ್ತಾಯಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ಆ್ಯಾವ್ರೇಜನ್ನು ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಅವ್ರು ಕೊಟ್ಟಿಲ್ಲ. ಸೊ ಹೇಗೆ ನೆಕ್ಸ್ಟ್ ನೋಡೋಣ, ಹೇಳ್ತೀನಿ. ಅಸ್ಯೂಮಿಂಗ್ ದಟ್ ದಿ ನಂಬರ್ ಆಫ್ ಆಕ್ಸಿಡೆಂಟ್ ಪರ್ ಡೇ ಫಾಲೋ ದಿ probability distribution or Poisson distribution, probability distribution. Find the probability that there will 3 or more accident. ಸೊ ಇಲ್ಲಿ ನಮ್ಮ ಕ್ವಶನಲ್ಲಿ ಏನನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ, ಇನ್ ಕೇಸ್ ಪ್ರಾಬಬಿಲಿಟಿ ಇನ್ ಕೇಸ್ 3 or more ಆಕ್ಸಿಡೆಂಟ್ ಆದರೆ ಏನು ವ್ಯಾಲ್ಯೂ ಅನ್ನೋದನ್ನು ಐಡೆಂಟಿಫೈ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಕೊಟ್ಟಿರೋದು ಆ್ಯಾವ್ರೇಜ್ ಏನು ಹೇಗೆ ಐಡೆಂಟಿಫೈ ಮಾಡ್ಕೋತೀರಿ? ಸೊ ನಂಬರ್ ಆಫ್ ಟೋಟಲ್ ಆಕ್ಸಿಡೆಂಟ್ಸ್ ಎಷ್ಟು? 10. ಎಷ್ಟು ಡೇಸ್ಗೆ? ಸ್ಪ್ಯಾನ್ ಆಫ್ ಡೇಸ್ ಬಂದು 50 ಡೇಸ್ಗೆ. ಸೊ 10/50 ನೀವು ಆ್ಯಾವ್ರೇಜ್ ಮಾಡಿದ್ರೆ 0.2 ನಿಮಗೆ ಇಲ್ಲಿ ಮೀನ್ ವ್ಯಾಲ್ಯೂ ಸಿಗುತ್ತೆ, ಆ್ಯಾವ್ರೇಜ್. ಸೊ ಇವಾಗ ನೀವು ಫಾರ್ಮುಲಾ ದೆನ್ ಇನ್ನು ಅನದರ್ ಏನು ಐಡೆಂಟಿಫೈ ಮಾಡಬೇಕು, ನಮ್ಮ ಕ್ವಶನ್ ಕೇಳಿರೋದೇನು 3 or more ಆಕ್ಸಿಡೆಂಟ್ ಅಂತ ಕೇಳಿರೋದು. ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, 10 ಆಕ್ಸಿಡೆಂಟ್ವರೆಗೂ 3 to 10 ನಾವು ಮಾಡಲಿಕ್ಕಾಗಲ್ಲ. ಹಾಗಾಗಿ ವರ್ಕೌಟ್ ಮಾಡಬಹುದು, ಬಟ್ ಟೈಮ್ ಜಾಸ್ತಿ ನಮಗೆ ಸ್ಪೆಂಡ್ ಮಾಡಬೇಕಾಗುತ್ತೆ ಒಂದೇ ಕ್ವಶನ್ಗೆ. ಹಾಗಾಗಿ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ಶಾರ್ಟ್ಕಟ್ನ ಯೂಸ್ ಮಾಡಬೇಕು. ಹೇಗೆ? 1 - P0 + P1 + P2. ಸೊ ಅರ್ಥ ಆಯ್ತಾ? ಇನ್ ಕೇಸ್ ಮೋರ್ ದ್ಯಾನ್ 4 ಅಂತ ಹೇಳಿದರೆ 1 - P0 + P1 + P2 + P3 ಮಾಡ್ತಿದ್ರಿ. ಅರ್ಥ ಆಯ್ತಾ? ಸೊ ಇವಾಗ ನಮಗೆ ಆರ್ ವ್ಯಾಲ್ಯೂ ಮೋರ್ ದ್ಯಾನ್ 3 ಹೇಳಿರೋದ್ರಿಂದ ನಾವು ಆರನ್ನು 0, 1, 2 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ದೆನ್ e to the power of -0.2 ವ್ಯಾಲ್ಯೂ ಕ್ವಶನಲ್ಲೇ ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ಕೊಟ್ಟಿದ್ದಾರಲ್ಲ ಕ್ವಶನಲ್ಲೇ, ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ e to the power of -0.2 0.8187 ಕೊಟ್ಟಿದ್ದಾರೆ. ಸೊ ಅದನ್ನು ಬರ್ಕೋತೀರಿ. ಸೊ ಇವಾಗ r is equal to 0 ಆದಾಗ 0.8187 ಸಿಗುತ್ತೆ. ದೆನ್ r is equal to 1 ಆದಾಗ 0.16374. ದೆನ್ r is equal to 2 ಆದಾಗ 0.016374 ಆನ್ಸರ್ ಸಿಗುತ್ತೆ ನಮಗೆ. ಸೊ ಇಲ್ಲಿ ಬನ್ನಿ ಅಪ್ಲೈ ಮಾಡಿ. ಇವಾಗ 1 - P0 + P1 + P2. ಸೊ 1ಇಂದ ಇಷ್ಟು ನಂಬರ್ಸನ್ನು ಆ್ಯಡ್ ಮಾಡಿ ಲೆಸ್ ಮಾಡಿದಾಗ 0.001186 ಇದು ಸೊ ಆನ್ಸರ್ ನಿಮಗೆ. ಸೊ ಇದೇ ರೀತಿ ಒಂದು 10 ಮಾರ್ಕ್ಸ್ ಕ್ವಶನ್ಸನ್ನು, ಇದು 5 ಮಾರ್ಕ್ಸ್ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಕಾನ್ಸೆಪ್ಟ್ಗೆ ಈ ಕ್ವಶನ್ಸು ಸಾಕು. ಸೊ ಇವಾಗ 10 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ ಬನ್ನಿ. ಸೊ ಇದರಲ್ಲಿ ಒಂದು ಕ್ವಶನನ್ನು ನಾನು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ, ಉಳಿದಿದ್ದನ್ನು ನೀವು ವರ್ಕೌಟ್ ಮಾಡಿ. ಯಾವುದಾದ್ರೂ ಮಿಸ್ಟೇಕ್ಸ್ ಇದೆ ಐಡೆಂಟಿಫೈ ಮಾಡಿ ಹೇಳಿ ನೋಡೋಣ. ಬಿಫೋರ್ 2 to 3 ಕ್ವಶನ್ 10 ಮಾರ್ಕ್ಸ್. ಸೊ ಈ ಕ್ವಶನನ್ನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟರ್ಸ್ ವರ್ ರಿಸೀವ್ಡ್ ಇನ್ ಅ ಕಾಲೇಜ್ ಆಫೀಸ್ ಆನ್ ಈಚ್ ಆಫ್ 100 days. Assuming the following data to form a random sample from a Poisson distribution. Find the expected frequencies taking e to the power of -4 is equal to 0.00183.
ಸೊ ಇಲ್ಲಿ ನಮಗೆ ಒಂದು ಕಾಲೇಜ್ ಆಫೀಸಲ್ಲಿ ಎಷ್ಟು ಲೆಟರ್ಸ್ನ ರಿಸೀವ್ ಮಾಡ್ತಿದ್ದಾರೆ 100 ಡೇಸ್ಗೆ ಏನಾದರೂ ಕ್ವಶನ್ ಬೇಸ್ ಮೇಲೆ ಕ್ವಶನ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ನಂಬರ್ ಆಫ್ ಲೆಟರ್ಸನ್ನು ಕೊಟ್ಟಿದ್ದಾರೆ, ಎಷ್ಟು 0 ಇಂದ 10ವರೆಗೆ. ಸೊ ಫ್ರೀಕ್ವೆನ್ಸೀಸ್ ಎಷ್ಟು ಏನೇನು ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸೀಸು ಎಷ್ಟು ನಂಬರ್ ಆಫ್ ಲೆಟರ್ಸು ಎಷ್ಟೆಷ್ಟು ಬರ್ತಿದೆ ಅಂಥೇಳಿ ಸೊ ಫ್ರೀಕ್ವೆನ್ಸೀಸನ್ನು ಕೊಟ್ಟಿದ್ದಾರೆ. ಸೊ ದೆನ್ ಈ ರೀತಿ ಕ್ವಶನ್ಸ್ ಕೊಟ್ಟಾಗ ನೀವು ಹೇಗೆ ವರ್ಕೌಟ್ ಮಾಡಬೇಕಾಗುತ್ತೆ, ನಮಗೆ ಫಸ್ಟ್ ಗಿವನ್ ಏನು ಕೊಟ್ಟಿದ್ದಾರೆ, e⁻⁻4 ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ -4 ಇದೇನಿದೆ ಈ ವ್ಯಾಲ್ಯೂ ನಮಗೆ ಮೀನ್ ಹೇಗೆ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನೋಡೋಣ ಇಲ್ಲಿ. ಸೊ ಇಲ್ಲಿ ಹೇಗೆ ಇನ್ ಕೇಸ್ ಆ 4 ಹೇಗೆ ಬಂತು ಅಂತ ಐಡೆಂಟಿಫೈ ಮಾಡ್ತೀರಿ, ಮೀನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, 4 ವ್ಯಾಲ್ಯೂ ಏನು ಎಮ್, e⁻⁻m ಅಲ್ಲಿ 4 ಬರ್ದಿದ್ದಾರೆ ಅಂತ ಹೇಳಿದ್ರೆ ಅದು ಎಮ್ ಅಂದರೆ ಮೀನ್ ಅಂತ ಅರ್ಥ. ಹೇಗೆ σfx ಡಿವೈಡೆಡ್ ಬೈ σf ಇಸ್ ಈಕ್ವಲ್ ಟು ಮೀನ್, ಹೌದಲ್ಲ. σfx ಅಂದರೆ ನಂಬರ್ ಆಫ್ ಲೆಟರ್ಸ್ ಇಲ್ಲಿ ಏನು ಬರ್ದಿದ್ದೀರಿ, ಸೊ ಇದೇ ಎಕ್ಸ್ ಆ್ಯಂಡ್ ಫ್ರೀಕ್ವೆನ್ಸೀಸನ್ನು ಎಫ್ ಅಂತ ಕನ್ಸಿಡರ್ ಮಾಡ್ತಿದ್ರಿ. σfx ಅಂದರೆ 0 × 1, 1 × 4, 2 × 5, 3 × 22, 4 × 21, 5 × 20. ಸೊ ಇದೇ ಥರ ಮಲ್ಟಿಪ್ಲೈ ಮಾಡಿ ಅದನ್ನು ಟೋಟಲ್ ಮಾಡಿಕೊಂಡು ಡಿವೈಡೆಡ್ ಬೈ σf ಅಂದರೆ ಫ್ರೀಕ್ವೆನ್ಸೀಸನ್ನು ಆ್ಯಡ್ ಮಾಡಿ ನೋಡಿ ಸೇಮ್ 4 ಬರಬೇಕು, ನಿಮ್ಗೆ ಆನ್ಸರ್ ಬರುತ್ತೆ. ಸೊ ಇದನ್ನೇ ಮೀನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಹೇಗೆ ಅಪ್ಲೈ ಮಾಡ್ತೀರಿ, ಫಾರ್ಮುಲಾ ಏನಿದೆ ಫಸ್ಟ್ ಬರ್ಕೋಬೇಕು ನೀವು ಇಲ್ಲಿ ನಂಬರ್ ಆಫ್ ಲೆಟರ್ಸು, ದೆನ್ ಇಲ್ಲಿ ಆನ್ಸರ್ ಮಾಡಿರೋ ನಿಯರೆಸ್ಟ್ ಫ್ರೀಕ್ವೆನ್ಸೀಸನ್ನು ಇಲ್ಲಿ ನೆಕ್ಸ್ಟ್ ಬರ್ಕೊಂಡಿದ್ದೀವಿ. ಸೊ ಇಲ್ಲಿ ಬರ್ಕೊಳ್ಳಿ ಎಷ್ಟೆಷ್ಟನ್ನು ಫಸ್ಟ್ ಏನಿದೆ ಇಲ್ಲಿ ನಮಗೆ 0 to 10 ಇದೆ. ಸೊ 0 to 10 ಬರ್ಕೊಂಡು ದೆನ್ ಅದು ಹೇಗೆ ಫಾರ್ಮುಲೇನು P(0) is equal to P(0) ವ್ಯಾಲ್ಯೂ ಏನು e⁻⁻m, P(0) ಆಲ್ವೇಸ್ e⁻⁻m. ಸೊ e⁻⁻4 ಏನಿದೆ ವ್ಯಾಲ್ಯೂ ಅದನ್ನು P(0) ಅಂತ ಕನ್ಸಿಡರ್ ಮಾಡ್ತೀರಿ. ಸೊ n × P(0) ಮಾಡಬೇಕಾಗತ್ತೆ ಇಲ್ಲಿ ನಿಮಗೆ, ಯಾಕೆಂದರೆ ಫ್ರೀಕ್ವೆನ್ಸೀಸ್ ಕೊಟ್ಟಿರೋದಾರಲ್ಲ ನಮಗೆ ಕ್ವಶನಲ್ಲಿ. ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ನಂಬರ್ ಆಫ್ 100 ಡೇಸ್ಗೆ ನಮಗೆ ಇಲ್ಲಿ ಸೊ ಇದು ನಂಬರ್ ಆಫ್ ಲೆಟರ್ಸ್, ಫ್ರೀಕ್ವೆನ್ಸೀಸ್ ಬಂದಿರೋದು ನಂಬರ್ ಆಫ್ ಡೇಸ್. ಸೊ ಇಲ್ಲಿ ನಂಬರ್ ಆಫ್ ಲೆಟರ್ಸ್ ಬರ್ಕೊಂಡಿದ್ದೀರಿ 0 to 10. ಸೊ ಫಾರ್ಮುಲಾ ಬರ್ಕೊಳ್ಳಿ, n × P1 ಕ್ಯಾಲ್ಕುಲೇಟ್ ಮಾಡುವಾಗ n × P0 n ಮೀನ್ಸ್ 100, ಅಲ್ಲಿ 100ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೋತೀರಿ n ಅಂತ ಹೇಳಿದರೆ, ಇಂಟು 0.0183 ಅಂದರೆ ಇಲ್ಲೇನು n × P(0)ಗೆ ಫಾರ್ಮುಲಾ ಬರ್ಕೊತಿರೋದು. ಇದು P(0) ವ್ಯಾಲ್ಯೂ ವ್ಯಾಲ್ಯೂ ಬಂದೆ e⁻⁻m. ಸೊ ಅದ್ರ ವ್ಯಾಲ್ಯೂ ಬರ್ಕೊಂಡಿದ್ರಿ. n × P0 ಅಂದರೆ n ನಮಗೆ 100 ಡೇಸ್ ಹೇಳಿರೋದ್ರಿಂದ 100ಅನ್ನು ಬರ್ಕೊಂಡಿದ್ರಿ ಇಲ್ಲಿ, 100 × 0.0183. ಸೊ ಅಲ್ಲಿಗೆ ಆನ್ಸರ್ ನಮಗೆ 1.83. ದೆನ್ n ಆಫ್ P1 ಇದಕ್ಕೆ ಫಾರ್ಮುಲಾ ಏನು, n × P0 × m ಡಿವೈಡೆಡ್ ಬೈ n, n × 100, P0 ವ್ಯಾಲ್ಯೂ ಬಂದು ನಮಗೆ 1.83 ಇಂಟು m ಡಿವೈಡೆಡ್ ಬೈ 1, m ಬಂದು 4 ಡಿವೈಡೆಡ್ ಬೈ 1 ಮಾಡಿ. ಸೊ ಡೈರೆಕ್ಟ್ಲಿ ಇಲ್ಲಿ 7.32. ಸೊ ಇದೇ ರೀತಿ ಇಲ್ಲಿ ನೆಕ್ಸ್ಟು P1 ವ್ಯಾಲ್ಯೂ ಇಲ್ಲಿ ನೀವು ಐಡೆಂಟಿಫೈ ಮಾಡಿದಿರಿ. ದೆನ್ n × P1 ವ್ಯಾಲ್ಯೂ ತೊಗೊಳ್ಳಿ ಇಂಟು m ಬಂದು 4/2. ಸೊ ಇದೇ ರೀತಿ ಮಾಡ್ತಾ ನೀವು 10ವರೆಗೂ ಅಪ್ಲೈ ಮಾಡಿ. ಸೊ ಇಷ್ಟು ನಿಯರೆಸ್ಟ್ ಪಾಯಿಂಟ್ ಫ್ರ್ಯಾಕ್ಷನ್ಸ್ ವೇರಿಯೇಷನ್ ಏನು ಬಂದಿದೆ ಅದನ್ನು ನಿಯರೆಸ್ಟ್ ಫ್ರೀಕ್ವೆನ್ಸೀಸ್ ಅಂತ ಬರ್ಕೊಳ್ಳಿ. ನೆಕ್ಸ್ಟು ಬರ್ಕೊಂಡು ರೌಂಡ್ ಫಿಗರ್ ಮಾಡಿ ಫೈನಲ್ ನಂಬರ್ಸನ್ನು ನೆಕ್ಸ್ಟ್ ಬರೀರಿ. ಇಲ್ಲಿ ನಮಗೆ 1.83 ಇದೆ. ಸೊ ಇದು ಪಾಯಿಂಟ್ ಆದಮೇಲೆ ಅಬೋವ್ 5 ಇರೋದ್ರಿಂದ 2 ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ನೆಕ್ಸ್ಟ್ 7.32 ಇದೆ, ಬಿಲೋ 5 ಇರೋದ್ರಿಂದ ಪಾಯಿಂಟ್ ಆದಮೇಲೆ ಇಲ್ಲಿ ನಮ್ಗೆ 3 ಇದೆ, ಬಿಲೋ 5 ಇರೋದ್ರಿಂದ ಸೊ ಅದನ್ನು 7 ಅಂತಲೇ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಸೊ ಇದೇ ರೀತಿ ನಿಯರೆಸ್ಟ್ ಫ್ರ್ಯಾಕ್ಷನ್ಸ್ ಏನಿದೆ ಅದನ್ನು ಕನ್ವರ್ಟ್ ಮಾಡಿಕೊಂಡು ಟೋಟಲ್ ಮಾಡಿ ಎಷ್ಟು ಬಂದಿದೆ ನಮಗೆ 100, ಆನ್ಸರು 101 ಬಂದಿದೆ. ಸೊ ದಿಸ್ ದ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ, ಅದು ನಿಯರೆಸ್ಟ್ ಫ್ರೀಕ್ವೆನ್ಸಿನ ನಾವು ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಕನ್ವರ್ಟ್ ಮಾಡಿ ಎಷ್ಟು ಬರುತ್ತೆ ಅಲ್ಲಿಗೆ 101 ಬಂದಿದೆ. ಸೊ ನಿಮಗೆ ಎಕ್ಸಾಕ್ಟ್ಲಿ 100ಗೆ 100 ಬರಬೇಕಂತ ಏನಿಲ್ಲ, ನಿಯರೆಸ್ಟ್ ಎಷ್ಟು ರೀಚ್ ಆಗಿದ್ದೀರಿ ಅನ್ನೋದನ್ನು, ಎಷ್ಟು ರೀಚ್ ಆಗುತ್ತೆ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದೇ ರೀತಿ ಕ್ವಶನ್ಸ್ ಇದೆ, ಇಲ್ಲಿ ನಂಬರ್ ಆಫ್ ಕ್ವಶನ್ಸು ವರ್ಕೌಟ್ ಮಾಡಿ. ಸೊ ಇಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದು ನೋಡಿ, n × P1 × m ಡಿವೈಡೆಡ್ ಬೈ 2 formulas. And thank you all.